1 ಕಪ್ ಅವಲಕ್ಕಿ 1 ಕಪ್ ಗೋಧಿ ಹಿಟ್ಟು ಇತ್ತಂದ್ರೆ ಎಷ್ಟು ಸಾಫ್ಟಾಗಿ ಪುರಿ ಮಾಡ್ಬೋದು ಅನ್ನೋದು ನಾ ಇವತ್ತೊಂದು ವಿಡಿಯೋದಾಗ ಮಾಡಿ ತೋರಿಸ್ತೀನಿ ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಲಂಚ್ ಬಾಕ್ಸಿಗಾದರೂ ಆಗಲಿ ಬೆಳಗಿನ ನಾಷ್ಟಕ್ಕಾದರೂ ಆಗಲಿ ಒಂದು ರೆಸಿಪಿ ಮಾಡ್ತೀನಿ ರೀ. ಅದು ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನೀವೇನಾರ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ಲೈಕನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾವು ಹಾಕೋ ವಿಡಿಯೋಗಳನ್ನ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಾಗಿ ನೀವು ನೋಡ್ಬೋದು ರೀ. ನಾನು 1 ಕಪ್ ಅವಲಕ್ಕಿ ತೊಗೊಂಡಿನಿ ರೀ. ಇದಕ್ಕೆ ನೀರು ಹಾಕಿ ತೊಳಿತೀನಿ ನೋಡ್ರಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತಿದೆ ಅಂದ್ರೆ ಒಂದು ಲೈಕ್ ಮಾಡಿ, ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇವಕ್ಕೊಂದು ಸ್ವಲ್ಪ ನೀರು ಹಾಕಿ ತೊಳಿತೀನಿ ರೀ. ನಾನು 1 ಕಪ್ ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ. ನೀವು ಗಟ್ಟಿ ಅವಲಕ್ಕಿ ಆದ್ರೂ ತೊಗೋಬೋದು, ಪೇಪರ್ ಅವಲಕ್ಕಿ ಆದ್ರೂ ತೊಗೋಬೋದು, ಮೀಡಿಯಮ್ ಅವಲಕ್ಕಿ ಆದ್ರೂ ತೊಗೋಬೋದು ರೀ. ನಾನು ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ ನೋಡ್ರಿ. ಇದೊಂದು 2 ಸಲ ಚಲೋ ಹೊತ್ನಾಗೆ ತೊಳಿತೀನಿ ರೀ. ನಾ ಈ ರೆಸಿಪಿ ಹೆಂಗೆ ಮಾಡ್ತೀನಿ ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡಲಾರ್ದೆ ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಇವು ಮುಳುಗುವಷ್ಟು ನೀರು ಹಾಕಿ ಒಂದು 2-3 ಸಲ ತೊಳಿಬೇಕಾಗ್ತೈತೆ ರೀ. ಈಗ ನಾನು ಅವಲಕ್ಕಿ ಒಂದು 2-3 ಸಲ ಚಲೋ ಹೊತ್ನಾಗ ತೊಳೆದಿದ್ದೀನಿ ರೀ. ಈ ಒಂದು 5 ನಿಮಿಷ ನೆನಿಬೇಕು. ನೆನೆದ್ರೆ ಇದು ಸಾಫ್ಟಾಗಿ ಬರ್ತೈತೆ ರೀ. ಅದು ನೆನಿಲ್ಲ ರೀ, ನೆನೆಯಾಕೆ ಬಿಡೋಣ್ರಿ. ಈಗ ಇದು ಅವಲಕ್ಕಿ ನೆನೆಷ್ಟೊತ್ತಿಗೆ ನಾನು ಒಂದು ಪರಾತ್ ತೊಗೋತೀನಿ. ಈಗ ಇದಕ್ಕೆ ಮುಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋತೀನಿ ನೋಡ್ರಿ. ನಾನು 1 ಕಪ್ ಗೋಧಿ ಹಿಟ್ಟು ತೊಗೊಂಡೀನಿ ರೀ, ಅದು ಹಾಕೋತೀನಿ ನೋಡ್ರಿ. ಒಂದು ಅರ್ಧ ಕಪ್ನಷ್ಟು ಕಡ್ಲಿ ಹಿಟ್ಟು ತೊಗೊಂಡಿನಿ. ಇದು ಹಸಿ ಕಡ್ಲಿಬೇಳೆ ಹಿಟ್ಟು ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ. ಬೆಳಗಿನ ನಾಷ್ಟಾ ರೆಸಿಪಿಗಳು ಎಷ್ಟು ಮಾಡಿದ್ರು ಕಡಿಮೆನೇ ರೀ. ನಾನು ಸುಮಾರು ನಮ್ನಿ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವರೇ ಬೇರೆ ಬೇರೆ ರೆಸಿಪಿಗಳು ಗೊತ್ತಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈಗ ನಾನು ಗೋಧಿ ಹಿಟ್ಟ ಕಡ್ಲಿ ಹಿಟ್ಟ ಉಪ್ಪು ಹಾಕೊಂಡಿನಿ. ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ನೋಡ್ರಿ. ನಾನು ಎಣ್ಣೆ ಏನು ಬಿಸಿ ಮಾಡಿಲ್ಲ, ಹಂಗೆ ಹಾಕೊಳಕತ್ತೀನಿ ನೋಡ್ರಿ. ಈಗ ನಾನು ಸ್ವಲ್ಪ ಅಜ್ವೇನ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಎಳ್ಳ ತೊಗೊಂಡಿನಿ, ಅದೆಲ್ಲ ಹಾಕೋತೀನಿ ನೋಡ್ರಿ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ತೊಗೊಂಡಿನಿ, ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ, ಅದನ್ನೂ ಹಾಕೋತೀನಿ ನೋಡ್ರಿ. ಇದೆಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಗೋಧಿ ಹಿಟ್ಟ, ಕಡ್ಲಿ ಹಿಟ್ಟ, ಹಸಿಮೆಣಸಿನ್ಕಾಯಿ ಪೇಸ್ಟು, ಉಪ್ಪು ಎಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ನೀವು ಹಸಿಮೆಣಸಿನ್ಕಾಯಿ ಪೇಸ್ಟ್ ಹಾಕೋ ಬದಲಿ ಖಾರದ ಪುಡಿನೂ ಹಾಕೋಬೋದು ರೀ. ಇಲ್ಲ ಹಸಿಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿನೂ ಹಾಕೋಬೋದು ರೀ. ನಿಮ್ಮ ಖಾರಕ್ಕೆ ಎಷ್ಟು ಬೇಕಾಗತ್ತೆ ನೋಡಿಕೊಂಡು ನೀವು ಹಾಕೋಬೇಕಾಗ್ತೈತೆ ರೀ. ಒಂದೇ ಥರ ತಿಂದು ಬೋರ್ ಆಗಿತ್ತಂದ್ರೆ ಈ ಥರ ವೆರೈಟಿ ಮಾಡ್ಕೊಂಡು ತಿಂದ್ರೆ ಮಸ್ತಾಗಿರ್ತೈತೆ ರೀ. ನೀವು ಒಂದ್ಸತಿ ಮಾಡಿ ನೋಡ್ರಿ, ನಿಮಗೂ ಗೊತ್ತಾಗ್ತೈತೆ ರೀ ಎಷ್ಟು ಮಸ್ತಾಗಿರ್ತೈತಿ ಅನ್ನೋದು. ಈಗ ಇದೆಲ್ಲ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಡೇನೆ. ನಾನು ಅವಲಕ್ಕಿ ನೆನೆಸಿಟ್ಟಿದ್ನಲ್ರಿ, ಅವಲಕ್ಕಿನೂ ನೆಂದಾವು ಇದ್ರಾಗ ಹಾಕೋತೀನಿ ನೋಡ್ರಿ. ಇದು ಪೂರ್ತಿ ಮ್ಯಾಶ್ ಮಾಡ್ಕೊಳಂಗೆ ನೆನಿಬೇಕ್ರಿ. ಈಗ ಅವಲಕ್ಕಿ ಚಲೋ ಹೊತ್ನಾಗ ನೆಂದಿರ್ಬೇಕು ನೋಡ್ರಿ. ಹಿಂಗೆ ಮಾಡಿದ್ರೆ ಹಿಟ್ಟು ಆಗ್ಬೇಕು ನೋಡ್ರಿ. ಹಿಂಗೆ ಕೈಯಲ್ಲೇ ಮ್ಯಾಶ್ ಮಾಡಿದ್ರೆ ಹಿಟ್ಟು ಥರ ಬರ್ಬೇಕ್ರಿ. ಇದು ಈ ರೀತಿ ನೆನೆಸ್ಕೋಬೇಕ್ರಿ ನೀವು ಅವಲಕ್ಕಿ. ಈಗ ಇವು ಅವಲಕ್ಕಿ ನೆಂದಾವ್ರಿ, ನಾ ಹಾಕೋತೀನಿ ನೋಡ್ರಿ. ನಾ 1 ಕಪ್ ಅವಲಕ್ಕಿ ತೊಗೊಂಡಿನಿ. ನೀವು ಹೆಚ್ಚು ಕಮ್ಮಿ ತೊಗೋಬೋದ್ರಿ, ಅಷ್ಟೇ ಇಷ್ಟೇ ಅಂತೇನಿಲ್ಲ. ನಿಮ್ಮ ಮನ್ಯಾಗ ಎಷ್ಟು ಜನ ಇರ್ತಾರೆ ನೋಡ್ಕೊಂಡು ನಿಮ್ಗೆ ಎಷ್ಟು ಬೇಕಾಗುತ್ತೆ ತೊಳ್ಕೊಂಡು ನೀವು ತೊಗೋಬೋದ್ರಿ. ಇದೆಲ್ಲ ಚಲೋ ಹೊತ್ನಾಗೆ ನಾದ್ಕೋತೀನಿ ರೀ. ಈ ರೀತಿ ಹಂಗೆ ಹೆಚ್ಚಿ ನಾದ್ಕೋಬೇಕಾಗ್ತೈತೆ ರೀ. ಈಗ ಇದಕ್ಕೆ ನೀರು ಹಾಕಕ್ಕೆ ಹೋಗ್ಬೇಡ್ರಿ ನೀವು. ನಾವು ಹಿಟ್ಟು ಹಾಕಿರ್ತೀವಲ್ಲ, ಗೋಧಿ ಹಿಟ್ಟ ಕಡ್ಲಿ ಹಿಟ್ಟ, ಅದ್ರ ಜೊತೆಗೆ ಸರಿ ಹೋಗುತ್ತೆ ರೀ. ಯಾಕಂದ್ರೆ ಅವಲಕ್ಕಿ ನೆನೆಸಿರ್ತೀವಲ್ಲ, ಅದರ ನೀರಿನ ಅಂಶ ಇರ್ತೈತಿ. ನೀವು ನೋಡ್ಕೊಂಡು ಮೊದಲು ನಾದ್ಕೊಂಡು ಕಮ್ಮಿ ಬಿದ್ದರೆ ಬೇಕಂದ್ರೆ ಒಂದು ಹನಿ ಹಾಕೋಬೋದ್ರಿ. ನಾನು ಅವಲಕ್ಕಿ ರೆಸಿಪಿಗಳು ಸುಮಾರು ನಮ್ನಿ ಮಾಡಿ ತೋರ್ಸಿನಿ ರೀ. ಇದೊಂದು ಇರ್ಲಂತೆ ಮಾಡಾಕತ್ತಿದ್ದೆ, ನಿಮಗೂ ಮಾಡಿ ತೋರ್ಸಾಕತ್ತೀನಿ ನೋಡ್ರಿ. ಅವಲಕ್ಕಿ ಬೆಳಗ್ಗೆ ನಾಷ್ಟಕ್ಕೆ ಒಳ್ಳೇದೇ ರೀ, ಹಾಗಾಗಿ ನಾನು ಅವಲಕ್ಕಿಯಿಂದ ಮಾಡಾಕತ್ತೀನಿ ನೋಡ್ರಿ. ಈ ರೀತಿ ಚಲೋ ಹೊತ್ನಾಗೆ ನಾದ್ಕೋಬೇಕ್ರಿ. ನೀವು ಹಂಗೆ ಹೆಚ್ಚು ಚಲೋ ಹೊತ್ನಾಗ ನಾದಿದ್ರಂದ್ರೆ ಅವಲಕ್ಕಿ ಎಲ್ಲ ಹಿಟ್ಟಿನ ಥರ ಬರ್ತೈತೆ ನೋಡ್ರಿ. ಈ ರೀತಿ ಹಿಟ್ಟು ಕಲಸ್ದಂಗೆ ಕಲಿಸ್ಬೇಕ್ರಿ. ಇದು ತೀರಾ ಗಟ್ಟಿನೂ ಇಲ್ಲ, ತೀರಾ ಮೆತ್ತಗೂ ಇಲ್ಲ, ಮೀಡಿಯಮ್ ಹದದಲ್ಲಿ ಇದೆ ನೋಡ್ರಿ. ಇದೊಂದು 5 ನಿಮಿಷ ನೆನಿಲ್ರಿ. ನಾ ಮುಚ್ಚಿ ನೆನೆಯಾಕೆ ಬಿಡ್ತೀನಿ ರೀ. ನಾನು ಹಿಟ್ಟು ಕಲಸಿ 5 ನಿಮಿಷ ನೆನೆಯಾಕೆ ಬಿಟ್ಟಿದ್ದೆ ರೀ. ಹಿಟ್ಟು ನೆಂದೈತಿ. ಈಗ ಪೂರಿ ಮಾಡ್ಕೊಳ್ಳೋಣ. ನಾನು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೋತೀನಿ ನೋಡ್ರಿ. ಇಲ್ಲಾದ್ರೆ ಇದು ಅವಲಕ್ಕಿ ಇರ್ತೈತಿ, ಮತ್ತು ಕಡ್ಲಿ ಇಟ್ಟಿರ್ತೈತಿ ಅಲ್ರಿ, ಜಿಗಿಟ್ಟಿರ್ತೈತಿ, ಕೈಗೆ ಅಂಟ್ಕೊಳ್ಳೋ ಸಾಧ್ಯತೆ ಇರ್ತೈತಿ. ನೀವು ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನಾದ್ಕೋಬೇಕಾಗ್ತೈತಿ ಹಿಟ್ಟು. ನಿಮ್ಗೆ ಯಾವ ಸೈಜಲ್ಲಿ ಪೂರಿ ಬೇಕು ನೋಡ್ಕೊಂಡು ಆ ಸೈಜಲ್ಲಿ ಉಳಿಗಳು ಮಾಡ್ಕೊರಿ. ನಾನು ಈ ಸೈಜಲ್ಲಿ ಉಳಿ ತಗೋತೀನಿ ನೋಡ್ರಿ. ನೀವು ಲಟ್ಟಿಸ್ಬೇಕಾದ್ರೆ ಕಟ್ಟಿಗೂ ಎಣ್ಣೆ ಹಚ್ಬೇಕಾಗ್ತೈತಿ, ಬೆಳ್ಳಣಿಗೆಗೂ ಎಣ್ಣೆ ಹಚ್ಬೇಕಾಗ್ತೈತಿ. ಇಲ್ಲಾಂದ್ರೆ ಅಂಟ್ಕೊಳ್ಳೋ ಸಾಧ್ಯತೆ ಇರ್ತೈತಿ. ನೀವು ನೋಡಿಕೊಂಡು ಎಣ್ಣೆ ಹಚ್ಕೊಂಡು ಮಾಡ್ಕೋಬೇಕಾಗ್ತೈತಿ. ಈಗ ನಾನು ಕಟ್ಟಿಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡಿನಿ. ಈಗ ಒಂದು ಉಳ್ಳಿ ತೊಗೊಂಡಿನಿ. ಈಗ ಇದು ಲಟ್ಟಿಸ್ಕೊತೀನಿ ನೋಡ್ರಿ. ಇದು ಸ್ವಲ್ಪ ದಪ್ಪಗೇನೆ ಲಟ್ಟಿಸ್ಕೋಬೇಕ್ರಿ, ಭಾಳ ತಳ್ಳಗೆ ಲಟ್ಟಿಸ್ಕೋಬೇಡ್ರಿ ನೋಡ್ರಿ. ಈ ರೀತಿ ಲಟ್ಟಿಸ್ಕೋಬೇಕು. ಇದೇ ರೀತಿ ಮಿಕ್ಕಿದ್ದೆಲ್ಲ ಲಟ್ಟಿಸ್ಕೋತೀನಿ ರೀ. ನಿಮ್ಗೆ ಸೇಫ್ ಬೇಕಂದ್ರೆ ನೀವು ಒಂದು ಬಟ್ಲ ತೊಗೊಂಡು ಕಟ್ ಮಾಡ್ಕೊಡ್ರಿ, ಇಲ್ಲ ಪರವಾಗಿಲ್ಲ ನಡೀತೈತೆ ಅಂದ್ರೆ ಹಿಂಗೆ ಫ್ರೈ ಮಾಡ್ಕೊರಿ.
ನಾ ಈ ಸೈಜಲ್ಲಿ ಲಟ್ಟಿಸ್ಕೊಂಡಿನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ನೀವು ಲಟ್ಟಿಸ್ಕೋಬೋದು ರೀ. ನಾನು ಮಿಕ್ಕಿದ್ದೆಲ್ಲ ಲಟ್ಟಿಸ್ಕೋತೀನಿ ರೀ. ಈಗ ಇವು ಕರಿಬೇಕಲ್ರಿ, ಕರಿಯಾಕ ಎಣ್ಣೆಗೆ ಕಾಯಕ್ಕೊಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಕರಿಯಾಕ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ನಾ 1 ಕಪ್ ಎಣ್ಣೆ ಹಾಕೋತೀನಿ. ಈ ಪುರಿ ಮುಳುಗೋಷ್ಟು ಹಾಕೊಂಡ್ರೆ ಸಾಕ್ರಿ. ಇದು ಎಣ್ಣೆ ಬಿಸಿ ಆಗಲ್ರಿ. ಈಗ ಎಣ್ಣೆ ಕಾಯ್ದೈತ್ರಿ. ನಾ ಮಾಡ್ಕೊಂಡಿರೋ ಪುರಿ ಬಿಡ್ತೀನಿ ನೋಡಿ. ಇದು ಮೇಲೆ ಎದ್ದು ಬಂದ ತಕ್ಷಣ ನೀವು ತಿರುಗಿ ಹಾಕ್ಬೋದು. ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕಾಗ್ತದೆ. ಈ ರೀತಿ 2 ಸೈಡು ಫ್ರೈ ಮಾಡ್ಕೊಂಡ್ರೆ ಆಯ್ತು ರೀ. ಈಗ ಇದು ಫ್ರೈ ಆಗೈತ್ರಿ. ತಕ್ಕೋತೀನಿ ನೋಡ್ರಿ, ಎಷ್ಟು ಮಸ್ತಾಗಿ ಉಬ್ಬ್ಯಾವ ನೋಡ್ರಿ. ಈಗ ನಾನು ಮಾಡ್ಕೊಂಡಿನಲ್ರಿ ಅವಲಕ್ಕಿ ಪೂರಿ, ಅವು ಸರ್ವ್ ಮಾಡ್ತೀನಿ ನೋಡ್ರಿ. ಈಗ ಅವಲಕ್ಕಿ ಪುರಿ ಎಷ್ಟು ಮಸ್ತಾಗಿ ಬಂದಾವ ಅನ್ನೋದು ನಾನು ನಿಮಗೀಗ ಹರಿದು ತೋರಿಸ್ತೀನಿ ನೋಡ್ರಿ. ವಾವ್, ನೋಡ್ರಿ ಎಷ್ಟು ಸೂಪರಾಗಿ ಬಂದಾವ್ರಿ. ನೋಡಿದ್ರಲ್ರಿ ವೀಕ್ಷಕರೇ, ಬೇಗ ಮತ್ತು ಸುಲಭವಾಗಿ ಅವಲಕ್ಕಿ ಪುರಿ ಮಾಡೋದನ್ನ. ಈ ಅವಲಕ್ಕಿ ಪುರಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.